ಅವರಿಬ್ಬರದ್ದು ಜಸ್ಟ್ 15,000 ವ್ಯವಹಾರ. ಬಡ್ಡಿ ಕಟ್ಟೋ ವಿಷಯಕ್ಕೆ ಶುರುವಾದ ಗಲಾಟೆ ಆಂಟಿಯ ಜೀವವನ್ನೇ ತೆಗೆದಿದೆ. ಕೊಲೆ ರಹಸ್ಯ ಮುಚ್ಚಿಡೋದಕ್ಕೆ ರಾಬರಿ ನಾಟಕ ಆಡಿದವರು ಕೊನೆಗೂ ಅಂಧರಾಗಿದ್ದಾರೆ. 15,000ಕ್ಕೆ ಬಿತ್ತು ಕಾಸು ಕೊಟ್ಟವಳ ಹೆಣ. ಬಡ್ಡಿ ವ್ಯವಹಾರದ ಸಿಟ್ಟು, ತಾಯಿ ಮಗಳು ಅಂಧರ್. ಈಗೀಗೆಲ್ಲ ಹಣಕಾಸಿನ ವ್ಯವಹಾರ ಮಾಡುವುದಕ್ಕೂ ಮೊದಲು 10 ಬಾರಿ ಯೋಚನೆ ಮಾಡಬೇಕು. ಅಪ್ಪಿತಪ್ಪಿ ಸ್ವಲ್ಪ ಟೈಮ್ ಕೆಟ್ಟರೂ ಹಣ ಕೊಟ್ಟವರೇ ಹೆಣವಾಗಿ ಹೋಗ್ತಾರೆ. ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ರು ಅನ್ನೋ ಋಣ ಇರಲ್ಲ, ನಮ್ಮವರು ಅನ್ನೋ ಮಮಕಾರವೂ ಇರಲ್ಲ. ಕಾಸಿನ ವಿಷಯ ಬಂದ್ರೆ ಹೆಣ ಉರುಳಿಸೋರೆ ಜಾಸ್ತಿ. ಈ ಸ್ಟೋರಿಯೂ ಇಂಥದ್ದೇ. ಜಸ್ಟ್ 15,000ಕ್ಕೆ ತಾಯಿ ಮಗಳು ಸೇರ್ಕೊಂಡು ಮಹಿಳೆಯೊಬ್ಬಳ ಹೆಣ ಉರುಳಿಸಿದ್ದಾರೆ. ಈ ಹೆಣ್ಮಗಳ ಹೆಸರು ಅಂಜನಾ ದಡ್ಡಿಕರ್ ಅಂತ. ಬೆಳಗಾವಿ ನಿವಾಸಿ. ಇದೇ ತಿಂಗಳ 22ನೇ ತಾರೀಖು ತಾವಿದ್ದ ಅಪಾರ್ಟ್ಮೆಂಟ್ನಲ್ಲೇ ಭೀಕರವಾಗಿ ಕೊಲೆಯಾಗಿ ಹೋಗಿದ್ರು. ಇಡೀ ಮನೆಯಲ್ಲಿ ರಕ್ತ, ಮೈಮೇಲಿದ್ದ ಚಿನ್ನಾಭರಣ ಇರಲಿಲ್ಲ. ಕೊಂದವರು ಯಾರು ಅನ್ನೋದು ಗೊತ್ತಿರಲಿಲ್ಲ. ಮೇಲ್ನೋಟಕ್ಕೆ ಚಿನ್ನಾಭರಣ ಕದಿಯಲು ಬಂದವರೇ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ಮೂಡಿಸಿತ್ತು. ಆದರೆ ಪೊಲೀಸರು ತನಿಖೆ ಶುರು ಮಾಡ್ತಿದ್ದಂತೆ ತಾಯಿ ಮಗಳ ಕೊಲೆ ರಹಸ್ಯ ಬಟಾಬಯಲಾಗಿದೆ. ಈಕೆ ಹೆಸರು ಜ್ಯೋತಿ ಬಾಂಡೇಕರ್. ಇವರ ಮಗಳ ಹೆಸರು ಸುಹಾನಿ ಬಾಂಡೇಕರ್. ಕೊರೋನಾ ಸಮಯದಲ್ಲಿ ಇದೇ ಅಂಜಲಿಯಿಂದ 15,000 ಸಾಲ ಪಡೆದಿದ್ರು. ಪ್ರತಿ ತಿಂಗಳು 10% ಬಡ್ಡಿ ಕಟ್ತೀವಿ ಅಂತಾನೂ ಕರಾರು ಮಾಡಿಕೊಂಡಿದ್ರು. ಅದರಂತೆ ಪ್ರತಿ ತಿಂಗಳು 1,500 ರೂಪಾಯಿ ಬಡ್ಡಿ ಕೊಡ್ತಾ ಬಂದಿದ್ರು. ಆದರೆ ಇತ್ತೀಚೆಗೆ ಹಣ ಕಟ್ಟೋದನ್ನೇ ನಿಲ್ಲಿಸಿದ್ರಂತೆ. ಹೀಗಾಗಿ ಸಿಟ್ಟಿಗೆದ್ದ ಅಂಜನಾ ದಡ್ಡಿಕರ್ ತನ್ನ ಪತಿ ಜೊತೆ ಜ್ಯೋತಿ ಮನೆಗೆ ಹೋಗಿ ದೊಡ್ಡ ಹೈಡ್ರಾಮಾ ಎಬ್ಬಿಸಿದ್ರು. ಜನರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ನಿಮ್ಮ ಮನೆಗೇ ಬಂದು ಎಲ್ಲ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಅದೇ ದಿನ ಮಧ್ಯಾಹ್ನ ಮಗ ಹಾಗೂ ಮಗಳ ಜೊತೆ ಅಂಜನಾ ವಾಸವಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಈ ವೇಳೆ ಜ್ಯೋತಿ ಹಾಗೂ ಅಂಜನಾ ನಡುವೆ ಮಾತಿಗೆ ಮಾತು ಶುರುವಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗ್ತಿದ್ದಂತೆ ಕೈ ಮಿಲಾಯಿಸಿದ್ದಾರೆ. ಈ ವೇಳೆ ನೆಲಕ್ಕೆ ಬಿದ್ದ ಅಂಜನಾ ತಲೆಗೆ ಗ್ಯಾಸ್ ಕಟ್ಟೆ ಹೊಡೆದಿತ್ತು. ಬಿದ್ದ ರಭಸಕ್ಕೆ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇದರಿಂದ ಭಯ ಬಿದ್ದ ಜ್ಯೋತಿ ಹಾಗೂ ಅವರ ಮಕ್ಕಳು ಮೈಮೇಲಿದ್ದ ಚಿನ್ನಾಭರಣವನ್ನೆಲ್ಲ ಎತ್ಕೊಂಡು ಕಳ್ಳತನ ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಮನೆಗೆ ಬಂದಿದ್ದ ಸಮಯದಲ್ಲಿ ಅವ್ರಿಗೆ ಮಾತು ಬೆಳೆಯುತ್ತೆ, ಮತ್ತೆ ಹೊಡೆದಾಟ ಆಗುತ್ತೆ. ಅವರು ನೂಕಾಡೋ ಸಮಯದಲ್ಲಿ ಇವರು ಬೀಳ್ತಾರೆ. ಅವರು ಕಿಚನಲ್ಲಿ ಬಿದ್ದಿದ್ದ ಸಮಯದಲ್ಲಿ ಅವರ ತಲೆಭಾಗ, ಹಿಂದಿನ ತಲೆಭಾಗ ಇದಕ್ಕೆ ಕಿಚನ್ ಸ್ಲ್ಯಾಬ್ಗೆ ಹೊಡ್ಕೊಂಡು ಅವ್ರಿಗೆ ಇಂಟರ್ನಲ್ ಹೆಮರೇಜಿಂಗ್ ಬ್ಲೀಡಿಂಗ್ ಆಗಿರುತ್ತೆ. ಇದು ಸಾವಿಗೆ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಇದು ನಮಗೆ ಪೋಸ್ಟ್ ಮಾರ್ಟಮ್ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಕಂಡು ಬಂದಿರುತ್ತೆ. ತನಿಖೆಗಿಳಿದ ಪೊಲೀಸರು ಸಿಸಿಟಿವಿ ಜೊತೆಗೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಿದ್ರು. ಆಗ್ಲೇ ಜ್ಯೋತಿಯ ಕಳ್ಳಾಟ ಬಯಲಾಗಿತ್ತು. ತಾಯಿ ಮಗಳನ್ನ ಬಂಧಿಸಿರೋ ಪೊಲೀಸರು ಹಿಂಡಲಗ ಜೈಲಿಗೆ ಕಳುಹಿಸಿದ್ದಾರೆ. ಒಟ್ನಲ್ಲಿ 15,000ಕ್ಕೆ ಶುರುವಾದ ಗಲಾಟೆ ಒಬ್ಬರ ಜೀವ ತೆಗೆದ್ರೆ ಇನ್ನಿಬ್ಬರನ್ನ ಕಂಬಿ ಹಿಂದೆ ಸೇರಿಸಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.